ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾವು ಮಾಡೋ ಪ್ರತಿಯೊಂದು ವಿಡಿಯೋದಲ್ಲೂ ವಿಶೇಷತೆ ಇದ್ದೇ ಇರುತ್ತೆ. ಸೊ ಅದೇ ಥರ ಈ ವಿಡಿಯೋದಲ್ಲಿ ವಿಶೇಷತೆ ಇದೆ. ಏನಪ್ಪ ಅಂತಂದರೆ ಎಲ್ಲ ಕಡೆ ಬಿರಿಯಾನಿ ಸಿಗುತ್ತೆ. ಏನು ಸ್ಪೆಷಲ್ಲು ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ಬಿರಿಯಾನಿ ಸಿಗೋದೇ ಸ್ಪೆಷಲ್ಲು. ಯಾಕೆ ಅಂತಂದರೆ ನೀವು ನ್ಯಾಚುರಲಾಗಿ ಬಿರಿಯಾನಿನ ಗ್ಯಾಸಲ್ಲೇ ಮಾಡೋದು, ಮನೆಯಲ್ಲೂ ಗ್ಯಾಸಲ್ಲೇ ಮಾಡೋದು. ಇವಾಗ ಇತ್ತೀಚೆಗೆ ಎಲ್ಲ ಗ್ಯಾಸಲ್ಲೇ ಊಟ ಮಾಡೋದು. ಆದರೆ ಇವರು ಎಸ್ಪೆಷಲಿ ಒಲೆಯಲ್ಲಿ, ಅಂದರೆ ಸೌದೆ ಒಲೆಯಲ್ಲಿ ಉರಿ ಹಾಕಿ, ಅಂದರೆ ಫ್ಲೇಮಿಂದನೇ ಉರಿಸಿ, ನೋಡಿ ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಸೌದೆಗಳನ್ನ ಹಾಕಿ ಈ ಫ್ಲೇಮಿಂದ ಒಲೆ ಉರಿಯುತ್ತೆ. ಒಲೆ ಉರಿದು ಇಲ್ಲಿ ಬಿರಿಯಾನಿನ ಮಾಡ್ತಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಂದರೆ ಸೌದೆ ಒಲೆ ಅಂದರೆ ಇದು ರೀಸೆಂಟಾಗಿ ಬಂದಿರತಕ್ಕಂಥದ್ದು ಸೌದೆ ಒಲೆಗಳು. ಸೊ ಇದರ ಹೆಸರು ಹೊಸಕೋಟೆ ದಮ್ ಬಿರಿಯಾನಿ ಅಂತಲೇ ಫೇಮಸ್ಸು ಇದು. ಎಸ್ಪೆಷಲಿ ಇದು ಎಲ್ಲಿದೆಯಪ್ಪ ಅಂತಂದರೆ ಬಗಲ್ಗುಂಟೆ ಹೆಸರುಘಟ್ಟ ರೋಡಲ್ಲಿದೆ. ಸೊ ಅಡ್ರೆಸ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇಲ್ಲಿ ಗ್ರಾಹಕರನ್ನ ಮಾತಾಡ್ಸೋಣ, ಟೇಸ್ಟ್ ಹೆಂಗಿದೆ. ಈಗ ನಾರ್ಮಲಾಗಿ ಗ್ಯಾಸಲ್ಲಿ ಮಾಡೋ ಬಿರಿಯಾನಿ ಟೇಸ್ಟ್ಗೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವ. ಸೊ ಟೇಸ್ಟ್ ಎಲ್ಲ ಹೇಗೆ ಬರುತ್ತೆ, ಮತ್ತು ಅದ್ರ ಜೊತೆಗೆ ಇವ್ರನ್ನ ಮಾತಾಡ್ಸೋಣ, ಅಂದರೆ ಓನರ್ನ ಮಾತಾಡ್ಸೋಣ. ಏಕೆ ಇದನ್ನೇ ಮಾಡಬೇಕು, ಒಲೆನಲ್ಲಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಮತ್ತು ಹೆಂಗೆ ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ, ಸೊ ಪ್ರತಿಯೊಂದು ಮಾತಾಡ್ಸೋಣ. ಸೊ ಬನ್ನಿ. ನಮಸ್ತೆ. ನಮಸ್ತೆ. ಓಕೆ ಸರ್, ಈಗ ಧರಣಿ ಹೊಸಕೋಟೆ ದಮ್ ಬಿರಿಯಾನಿ ತಿಂತಾ ಇದೆ, ಹೆಂಗಿದೆ ಟೇಸ್ಟ್ ಎಲ್ಲ? ಸರ್ ಚೆನ್ನಾಗಿದೆ. ನಾನು ಪ್ರೀವಿಯಸ್ ಆಗಿ ಒಂದು 2 ಮಂತ್ಸಿಂದ ಇಲ್ಲೇ ಬರ್ತಾ ಇರೋದು. ಎಷ್ಟು ತಿಂಗಳಿಂದ? 2 ಮಂತ್ಸಿಂದ. ಓಕೆ. ಇಲ್ಲೇ ಬರ್ತಾ ಇರೋದು. ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಒಲೆನಲ್ಲಿ ಮಾಡ್ತಾರೆ, ಎಸ್ಪೆಷಲಿ ಸೌದೆ ಒಲೆಯಲ್ಲಿ. ಹೌದು, ಒಲೆಯಲ್ಲಿ ಮಾಡ್ತಾರೆ. ಕ್ವಾಂಟಿಟಿಲೂ ಅಷ್ಟೇ, ಕ್ವಾಲಿಟಿಲೂ ಅಷ್ಟೇ ಚೆನ್ನಾಗಿದೆ. ಕ್ವಾಲಿಟಿ ವರ್ತಿದೆ. ಸೊ ನೀವು ಕೊಡೋ ದುಡ್ಡಿಗೆ ವರ್ತ್ ಅನ್ಸುತ್ತಾ? ವರ್ತ್ ಅನ್ಸುತ್ತೆ. ಎಲ್ಲಿರುತ್ತೆ ನೀವು? ನಾವು ಇಲ್ಲೇ ಬಗಲ್ಗುಂಟೆ. ಬೇರೆ ಕಡೆ ಬಿರಿಯಾನಿಗೂ ಇದಕ್ಕೂ ಏನೋ ಡಿಫ್ರೆನ್ಸ್ ಅನ್ಸುತ್ತೆ? ಚೆನ್ನಾಗಿದೆ ಸರ್. ಬೇರೆ ಕಡೆ ಬಿರಿಯಾನಿ ಅನ್ನೋದಕ್ಕಿಂತ ಇಲ್ಲಿ ಒಲೆಯಲ್ಲಿ ಮಾಡ್ತಾರಲ್ಲ. ಸೊ ನಾವು ಮೊದಲಿಂದನೂ ಎಲ್ಲ ಒಲೆಯಲ್ಲೇ ಮಾಡೋದಲ್ವಾ. ಸೊ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಒಲೆಯಲ್ಲಿ ಮಾಡೋದು, ಯಾವುದೇ ಆಗಿರಲಿ. ಗ್ಯಾಸ್ಗಿಂತ ಸೊ ಬೆಟರ್ ಆಗಿದೆ ಟೇಸ್ಟ್. ಸರ್ ನಾವಿಲ್ಲೇ 2 ಮಂತ್ಸಿಂದ ಬರ್ತಾ ಇದ್ದೀವಿ. ಸರ್ ನಾವಿಲ್ಲೇ ಬಗಲಗುಂಟೆಯಲ್ಲೇ ಇರೋದು. ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಸೌದೆ ಒಲೆಯಲ್ಲಿ ಮಾಡೋದು. ಫ್ಯಾಮಿಲಿ ಸರ್. ಸೊ ಮನೆ ಫ್ಯಾಮಿಲಿ ಕರ್ಕೊಂಡು ಬಂದಿದ್ರೆ ಯಾವತ್ತಾದ್ರು? ಇಲ್ಲ ಸರ್. ಪಾರ್ಸಲ್ ಮಾಡ್ತೀರಾ? ಬ್ಯಾಚ್. ನೀವು ಮದುವೆ ಆಗಿಲ್ಲ? ಓಕೆ. ಅಂದರೆ ನೀವು ಮಾತ್ರ ಊಟ ಮಾಡ್ತೀವಿ. ಫ್ಯಾಮಿಲಿ ಅಂದರೆ ನಿಮ್ಮ ತಂದೆ ತಾಯಿ ಜೊತೆ ಇದೆ? ತಂದೆ ತಾಯಿ. ಓಕೆ. ಸೊ ಅಂದರೆ ನೀವು ಅವಾಗ ವಾರಕ್ಕೊಂದ್ಸತಿನ ಅಥವಾ ಯಾವ ಥರ? ಸರ್ ಬರ್ತಾ ಇರ್ತೀವಿ. ನಾನು ಇವನು ಕೊಲಿಗು ಇಲ್ಲೇ ಕೆಲಸ ಮಾಡೋದು. ಕೆಲಸ ಮಾಡ್ಬೇಕಾದ್ರೆ ಜೊತೆನೇ ಬರ್ತೀರಾ? ಹಾಂ ಸರ್. ಮತ್ತೆ ಓಕೆ ಸರ್, ಥ್ಯಾಂಕ್ ಯು. ಬಂದಿರೋದ ಹೊಸಕೋಟೆ ಎಲ್ಲ ಬರ್ತಾ ಇರ್ತೀನಿ. ಬರ್ತಾ ಇರ್ತೀರಾ? ಸೊ ಹೇಗಿದೆ ಸರ್ ಟೇಸ್ಟ್? ಒಲೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೊ ರೆಗ್ಯುಲರಾಗಿ ನಾವು ಇಲ್ಲಿ ಬರ್ತಾ ಇರ್ತೀವಿ, ವೀಕ್ಲಿ ಟ್ವೈಸ್ ಬರ್ತೀವಿ. ತುಂಬ ಚೆನ್ನಾಗಿದೆ ಸರ್. ಅಲ್ಲ, ಆ್ಯಕ್ಚುಲಿ ಇವಾಗೆಲ್ಲ ಗ್ಯಾಸ್ ಊಟ ತಿಂದು ಬಾಡಿ ಎಲ್ಲ ಗ್ಯಾಸ್ಟ್ರಿಕ್ ಆಗಿದೆ. ಸೊ ನ್ಯಾಚುರಲ್ ಒಲೆ ಊಟ ಏನಿಸುತ್ತೆ? ನಾವಿಲ್ಲಿ ಬರೋದು ಒಲೆ ಊಟ ಅನ್ನೋದಕ್ಕೋಸ್ಕರನೇ ಬರೋದು. ಸೊ ನ್ಯಾಚುರಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈವನ್ ವರ್ತ್ ಇದೆ ಅನಿಸುತ್ತೆ ಪ್ರೈಸ್ ಕೂಡ. ಪ್ರೈಸ್ ಎಲ್ಲ ವರ್ತ್ ಅನ್ಸುತ್ತಾ? ಕ್ವಾಂಟಿಟಿ ಆಗ್ಬೋದು, ಕ್ವಾಲಿಟಿ ಆಗ್ಬೋದು? ಸೊ ಕ್ವಾಂಟಿಟಿ ಎಲ್ಲ ಕೂಡ ವರ್ತ್ ಇದೆ. ಅದಕ್ಕೋಸ್ಕರ ನಾವು ರೆಗ್ಯುಲರ್ ಬರ್ತೀವಿ. ಥ್ಯಾಂಕ್ ಯು ಸರ್. ಈಗ ಬೇರೆ ಕಡೆ ಬಿರಿಯಾನಿ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೆ ಏನು ಡಿಫ್ರೆನ್ಸ್ ಇದೆ ಸರ್? ಸೊ ಬೇರೆ ಕಡೆ ಅಂದರೆ ಎಲ್ಲ ಗ್ಯಾಸ್ ಯೂಸ್ ಮಾಡಿರ್ತಾರೆ, ಇಲ್ಲಿ ಸೌದೆ ಒಲೆ ಊಟ ಅಲ್ಲ. ಸೊ ನಮಗೊಂಥರ ಹಳ್ಳಿಲಿ ಊಟ ಮಾಡಿದ ಫೀಲ್ ಆಗುತ್ತೆ. ಸೊ ಚೆನ್ನಾಗಿದೆ. ಈಗ ನೀವು ರೆಗ್ಯುಲರ್ ತಿಂದಿದ್ರಲ್ವಾ? ಸೊ ಏನಾದರೂ ಗಂಟ್ಲು ಕೆರೆತ ಆ ಥರ ಏನಾದರೂ? ಯಾವುದೇ ಇಶ್ಯೂಸ್ ಇಲ್ಲ ಸರ್. ಇದು ಪಕ್ಕ ನಾಟಿ ಸ್ಟೈಲ್ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ನಮಸ್ತೆ. ಓಕೆ. ಒಲೆ ಊಟ ಅಂದರೆ ನ್ಯಾಚುರಲ್ ಬಿರಿಯಾನಿ, ನಾಟಿ ಸ್ಟೈಲು, ಹೇಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ ಸರ್. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಒಂಥರ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಬಟ್ ಟೇಸ್ಟ್ ಎಲ್ಲ ಓಕೆ, ಚೆನ್ನಾಗಿದೆ. ಈಗ ನಾರ್ಮಲಿ ಹೊರಗಡೆ ಎಲ್ಲ ಗ್ಯಾಸಲ್ಲಿ ಮಾಡಿರೋದಾಗ ಬಿರಿಯಾನಿ ನೋಡಿ, ದಮ್ ಬಿರಿಯಾನಿ ಎಲ್ಲ ಥರದ್ದಿದೆ. ಸೊ ಇದು ಒಲೆನಲ್ಲಿ ನ್ಯಾಚುರಲ್ ಮಾಡ್ತಾರೆ. ಸೊ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಸರ್? ಏನಿಲ್ಲ ಡಿಫ್ರೆನ್ಸ್ ಅನ್ನೋದಕ್ಕಿಂತ, ಸೊ ಇದು ಒಲೆಯಲ್ಲಿ ಮಾಡೋದ್ರಿಂದ ಸೊ ಒಂಥರ ಡಿಫ್ರೆನ್ಸು, ಮೆಂತೆ ಸ್ಮೆಲ್ ಬರುತ್ತೆ, ಪ್ಲಸ್ ಅದು ಫ್ಲೇವರ್ ಬರುತ್ತಲ್ವಾ, ಅದು ಚೆನ್ನಾಗಿದೆ. ಒಂಥರ ಟೇಸ್ಟ್ ಚೆನ್ನಾಗಿದೆ. ಗುಡ್ ಸರ್. ಸೊ ಫಸ್ಟ್ ಟೈಮ್ ಅಂದರೆ ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹಿತರೆ, ನಾವು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನಾವು ಟೇಸ್ಟ್ ಮಾಡಿ ಹೇಳೋಣ. ಜನ ಗೊತ್ತು ಚೆನ್ನಾಗಿದೆ ಅಂತ ಹೇಳಿದ್ರು ತಿಂದವರು. ಬಟ್ ನಾನು ಸಹ ತಿಂದ್ಬಿಟ್ಟು ನನ್ನ ಟೇಸ್ಟ್ ನನಗೆ ಹೆಂಗೆ ಅನಿಸ್ತು ಟೇಸ್ಟ್ ಅನ್ನೋದು ಹೇಳ್ತೀನಿ. ಬಟ್ ಇನ್ನೊಂದು ಏನೋ ಸ್ಪೆಷಲ್ ಅಂದರೆ ನಿಮಗೆ ನೋಡಿ, ಎಲ್ಲ ನ್ಯಾಚುರಲ್ ರೀ. ಬಾಳೆದೆಲೆ ನ್ಯಾಚುರಲ್ಲು, ಯಾವುದೇ ರೀತಿ ಇತ್ತೀಚಿದ್ದು ಸ್ಮೆಲ್ ಬರೋಂಥ ಎಲೆಗಳು ಹಾಕಿಲ್ಲ. ಮತ್ತು ಅಡಿಕೆ ಬಟ್ಟೆ ಇದು ನ್ಯಾಚುರಲ್ಲು. ಸೊ ಕಂಪ್ಲೀಟ್ ನ್ಯಾಚುರಲ್ ಅಷ್ಟೇ. ಏಕೆಂದರೆ ಚಿಕನ್ನು ಮತ್ತು ಎಲ್ಲ ಒಂಥರ ನಾಟಿ ಸ್ಟೈಲಲ್ಲೇ ಇದೆ. ಸೊ ತಿಂದು ನೋಡೋಣ. ನಿಜವಾಗ್ಲೂ ಡಿಫ್ರೆಂಟ್ ಇದೆ. ಯಾಕಂದ್ರೆ ನಿಜವಾಗ್ಲೂ ನೀವು ಟೇಸ್ಟ್ ಮಾಡಿ ನೋಡೋಕ್ಕಾಗಲ್ಲ ಅಷ್ಟೇ. ಬಟ್ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ, ನಿಜವಾಗ್ಲೂ ಡಿಫ್ರೆಂಟ್ ಇದೆ. ನಿಮಗೇನು ಗ್ಯಾಸಲ್ಲಿ ಮಾಡಿದಾಗ ಏನು ಇದು ಬರ್ತಾಯಿತ್ತು, ಇದು ನ್ಯಾಚುರಲ್ ಒಲೆಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಟೇಸ್ಟೇ ತುಂಬ ಚೇಂಜ್ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೇಸ್ಟ್.
ರಿಯಲಿ ಚೆನ್ನಾಗಿದೆ, ಆನೆಸ್ಟ್ಲಿ ಚೆನ್ನಾಗಿದೆ. ಸೊ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ ನೋಡಿ, ಅಥವಾ ಇಲ್ಲೇನೋ ಟೇಸ್ಟ್ ಮಾಡಿದರೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ಸ್ ಮಾಡಿ. ಸೊ ಬನ್ನಿ ಇವಾಗ ಓನರ್ ಹತ್ರನೇ ಮಾತಾಡ್ಸೋಣ. ಏನು ಸ್ಪೆಷಲ್ಲು, ಈ ಥರ ಒಲೆ ಊಟ ಮಾಡೋಕ್ಕೆ ಏನು ಅವರು ಐಡಿಯಾ ಬಂತು, ಯಾಕೆ ಈ ಥರ ಥಾಟ್ಸ್ ಬಂತು, ಮತ್ತು ಏನೇನು ಮಾಡ್ತಾರೆ, ಸೊ ಈ ಗ್ರಾಹಕರು ಏನಂತಾರೆ ಎಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಓಕೆ, ಆ್ಯಕ್ಚುಲಿ ನಾವು ಬಿರಿಯಾನಿ ಅಂದರೆ ಎಲ್ಲ ಕಡೆ ನೋಡಿರ್ತೀವಿ, ಸೊ ಏನು ಸ್ಪೆಷಲ್ ಅನ್ಸಲ್ಲ. ಬಟ್ ಇದರಲ್ಲಿ ನೀವು ಒಲೆನಲ್ಲಿ ಮಾಡ್ತೀರಾ, ಸೊ ಅದು ಕೆಲವೊಂದು ಕಡೆ ಮಾತ್ರ ಮಾಡೋದು, ಈ ಥರ ಎಲ್ಲ ಕಡೆ ಮಾಡಲ್ಲ. ಸೊ ಯಾಕೆ ಈ ಒಲೆನಲ್ಲೇ ಮಾಡಬೇಕು ಅನ್ನೋ ಒಂದು ಥಾಟ್ಸ್ ಬಂತು? ನೋಡಿ, ಇದು ನಾವು ನಾಟಿ ಸ್ಟೈಲ್ ಅಂತೇಳಿ ಸ್ಟಾರ್ಟ್ ಮಾಡಿರೋದು. ನಾಟಿ ಸ್ಟೈಲ್ ಅಂತಂದರೆ ಸೌದೆ ಒಲೆಯಲ್ಲಿ ಮಾಡಿದ್ರೇ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅದಾದಮೇಲೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಒಲೆನಲ್ಲೇ ಮಾಡಬೇಕು ಅಂತೇಳಿ ನಾವು ಈ ಕಾಲದಲ್ಲಿ ಫೇಮಸ್ ಆಗಿರೋಂಥ ಮಾಡ್ರನ್ ಒಲೆನ ನಾವು ತರಿಸಿ ಮಾಡ್ತಾಯಿದ್ದೀವಿ ಇದರಲ್ಲಿ. ಮತ್ತು ಇದು ಹೊಸಕೋಟೆ ದಮ್ ಬಿರಿಯಾನಿ ಅಂತೇಳಿ ನಿಮಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಭಾರಿ ಫೇಮಸ್, ನಮ್ಮ ಕರ್ನಾಟಕ ಸ್ಪೆಷಲ್ ಅದು ಹೊಸಕೋಟೆ ದಮ್ ಬಿರಿಯಾನಿ ಅಂತ. ಇದನ್ನು ತಿನ್ನೋದಕ್ಕೆ ಹೊಸಕೋಟೆಗೆ ಹೋಗಬೇಕಾಗಿತ್ತು ಜನ. ಈಗ ನಮ್ಮದು ಒಂದು ಈ ಸೈಡ್ ಅನುಕೂಲ ಆಗೋ ಥರಕ್ಕೆ ನಾವು ಇವಾಗ MA ಲೇಔಟಲ್ಲಿ ಮಾಡಿದ್ದೀವಿ. ಅಲ್ಲ, ಈ ಹೊಸಕೋಟೆ ದಮ್ ಬಿರಿಯಾನಿ ಅಂದರೆ ಎಲ್ರಿಗೂ ಗೊತ್ತು ಆಲ್ಮೋಸ್ಟು. ಈಗೇನು ಫ್ರಾಂಚೈಸಿ ತೊಗೋಬೇಕಾ ಅವರಿಂದನೇ, ಅಥವಾ ಆ ಥರ ಏನಿಲ್ವಾ? ಇಲ್ಲ, ಆ ಥರ ಎಲ್ಲ ಏನಿಲ್ಲ ಸರ್. ಓಕೆ, ಆ ಥರ ಏನಿಲ್ಲ. ನಮಗೆ ಆ ಹೊಸಕೋಟೆ ಸ್ಟೈಲಲ್ಲಿ ಯಾರಿಗೆ ಮಾಡೋದಕ್ಕೆ ಬರುತ್ತೆ ಅವ್ರು ಮಾಡ್ಬೋದು. ಅಂದರೆ ಏನೋ ಸ್ವಲ್ಪ ಸ್ಪೆಷಲ್ ಕೊಡಬೇಕು, ನಿಮ್ಮದೇ ಆದ ಟೇಸ್ಟು, ಅಂದರೆ ನಾಟಿಗೆ ನೀವೇನು ಒಲೆಯಲ್ಲಿ ಮಾಡಿ ಟೇಸ್ಟ್ ಕೊಡ್ತೀರೋ ಆ ಥರ. ಹೌದು. ಯೂಸ್ ಮಾಡೋ ಮಸಾಲನೂ ಅಷ್ಟೇ ನಾವು ಎಲ್ಲ ಕ್ವಾಲಿಟಿ ಆಗಿರೋಂಥ ಮಸಾಲ ಯೂಸ್ ಮಾಡಿ, ಮತ್ತು ಎಲ್ಲ ನಾಟಿ ಐಟಮ್ಸ್. ಅಂದರೆ ನೀವೇನು ಎಲ್ಲೂ ತೊಗೊಳಲ್ಲ ಪ್ಯಾಕೆಟಲ್ಲಿ? ಎಲ್ಲೂ ತಗೊಳ್ಳಿ, ಎಲ್ಲ ನಾವೇ ಓನಾಗಿ ಪ್ರಿಪೇರ್ ಮಾಡ್ತೀವಿ. ನಾವು 20 ವರ್ಷದಿಂದ ಇಲ್ಲಿ ಹೋಟೆಲ್ ಬಿಸ್ನೆಸ್ಸಲ್ಲೇ ಇರೋದು. ಓಕೆ. ಸೊ ಹಂಗಾಗಿ ನಾವು ನಮ್ಮ ಅಮ್ಮ ಅವರು ಏನು ಹೇಳ್ಕೊಟ್ಟಿದ್ರು ಅದೇ ಮಸಾಲಾನ ಯೂಸ್ ಮಾಡಿ ನಾವು ಅಮ್ಮ ಮಾಡಿದ ಮಸಾಲ. ಹಾಂ, ಅಮ್ಮ ಮಾಡಿದ ತುಪ್ಪ ಥರ ಅಮ್ಮ ಮಾಡಿದ ಮಸಾಲ. ಅವರು ಇದು ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿದ್ರಿ ಹೋಟೆಲ್? ಇಲ್ಲಿ ಬಂದುಬಿಟ್ಟು 4 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಮತ್ತು ಬಿಟ್ಟರೆ ನಮ್ಮದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿತ್ತು. ಇವಾಗ ನೆಲಮಂಗಲದಲ್ಲಿ ಒಂದು ಓಪನ್ ಮಾಡಿದ್ದೀವಿ, 3 ಡೇಸ್ ಆಗಿದೆ. ಓಕೆ. ಅಲ್ಲೆಲ್ಲ ಯಾರು ನೋಡ್ಕೊಳ್ಳೋದು? ಅಲ್ಲಿ ನಮ್ಮ ಬ್ರದರ್ ನೋಡ್ಕೊಂಡು. ಬ್ರದರ್ ಅಂದರೆ ನಿಮ್ಮ ಫ್ಯಾಮಿಲಿಯವರೆಲ್ಲ? ಎಲ್ಲ ಫ್ಯಾಮಿಲಿ. ಎಲ್ಲ ಫ್ಯಾಮಿಲಿ ಇದೆ. ಇದು ಈ ಮಸಾಲ ಎಲ್ಲ ಮಾಡುವಾಗ ಹಿಂಗೆ ನೀವೆಲ್ಲ ಕಾಳುಗಳು ತರಿಸ್ಕೊಂಡು ನೀವೇ ರುಬ್ಕೊಂಡು ಮಿಲ್ಗೆ ಹಾಕ್ಸ್ಕೊಂಡು ಆ ಥರ ಮಾಡೋದು? ಹೌದು. ನಾವು ನಮ್ಮದು ಚಿಕ್ಕಮಗಳೂರು, ಅಲ್ಲಿ ಸ್ಪೈಸಸ್ನ ನಾವು ಅಲ್ಲಿಂದನೇ ತರಿಸ್ಬಿಟ್ಟು. ಓಕೆ ಓಕೆ. ಸೊ ಅಲ್ಲೆಲ್ಲ ಸ್ವಲ್ಪ ನಿಮಗೆ ಮಸಾಲ ಸಿಗುತ್ತೆ, ಮತ್ತು ಒಳ್ಳೆ ಕ್ವಾಲಿಟಿದನ್ನು ನಾವು ಚೂಸ್ ಮಾಡಿ ತಗೊಬಂದು ಅದರಿಂದ ಮಸಾಲ ರೆಡಿ ಮಾಡ್ತೀವಿ. ಓಕೆ. ಅಂದರೆ ನೀವು ಪ್ಯಾಕೆಟಲ್ಲಿ ಬರುವಂಥ ಮಸಾಲ ಯೂಸ್ ಇಲ್ಲ, ಯಾವುದೂ ಯೂಸ್ ಮಾಡಿ. ಆಯಿಲ್ ಎಲ್ಲ ಯಾವ ಥರ ಯೂಸ್ ಮಾಡಿ? ಆಯಿಲ್ ಬಂದುಬಿಟ್ಟು ಸನ್ಫ್ಲವರ್ ಆಯಿಲ್, ಪ್ಯೂರ್ ಸನ್ಫ್ಲವರ್ ಆಯಿಲೇ ನಾವು ಮಾಮೂಲಿ ಮನೆಗಳಲ್ಲಿ ಏನು ಯೂಸ್ ಮಾಡ್ತಾರೋ ಅದೇ ಆಯಿಲು. ಆಮೇಲೆ ತುಪ್ಪ, ನಂದಿನಿ ತುಪ್ಪ ಯೂಸ್ ಮಾಡ್ತೀವಿ. ಕ್ವಾಲಿಟಿನಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ. ಯಾಕೆಂದರೆ ಟೇಸ್ಟ್ ಚೆನ್ನಾಗಿದ್ರೆ ಜನ ಬರೋದು. ಮತ್ತು ಇನ್ನೊಂದು, ನೀವೊಂದು ಸ್ವಲ್ಪ ಜನ ಊಟ ಕೊಡ್ತಾ ಇದ್ದೀರಾ ಅಂದರೆ ಅವ್ರ ಹೆಲ್ತು ಇಂಪಾರ್ಟೆಂಟು, ಬರೀ ದುಡ್ಡು ಒಂದು ಇಂಪಾರ್ಟೆಂಟ್ ಆಗಿರಲ್ಲ. ಸೊ ಈಗ ನಾವು ಕಬಾಬ್ ಕೂಡ ಮಾಡ್ತೀವಿ. ನಾವು ಅದಕ್ಕೆ ಫುಡ್ ಕಲರ್ ಆಗಲಿ ಟೇಸ್ಟಿಂಗ್ ಸೈಡ್ ಆಗಲಿ ಮೊದಲಿಂದನೂ ನಾವು ಯೂಸ್ ಮಾಡಿಲ್ಲ, ಮುಂದೆನೇ ಯೂಸ್ ಮಾಡಲ್ಲ. ಯಾಕೆ ಅಂತಂದರೆ ಕೆಲವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರ ಮಕ್ಕಳಿಗೆಲ್ಲ ತಗೊಂಡು ಹೋಗ್ತಾರೆ ಫುಡ್ನ, ಕಬಾಬ್ನು ತಿನ್ನಿಸ್ತಾರೆ. ಒಂದು ನಂಬಿಕೆ ಅವರಿಗೆ, ಏನೂ ಹಾಕಿರಲ್ಲ, ಚೆನ್ನಾಗಿ ಮಾಡಿರ್ತಾರೆ. ಆಮೇಲೆ ಈ ದೇಶ ಕೂಡ ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರ ಹೆಲ್ತು ನಮಗೆ ತುಂಬ ಇಂಪಾರ್ಟೆಂಟ್. ಬಿಸ್ನೆಸ್ ಜೊತೆಗೆ ಜನಗಳ ಹೆಲ್ತ್ ಅದು ಹೌದು, 100% ಇಟ್ಕೊಂಡು ನಾವು ಯಾವುದೇ ಫುಡ್ ರೆಡಿ ಮಾಡಿದ್ರು ನ್ಯಾಚುರಲ್ ಟೇಸ್ಟಾಗೇ ಬರಬೇಕು. ಈಗ ಬಿರಿಯಾನಿ ಜೊತೆ ಏನೇನು ಮಾಡ್ತೀರಾ? ಈಗ ಸದ್ಯಕ್ಕೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಪೆಪ್ಪರ್ ಕಬಾಬ್ 3 ಮಾತ್ರ ಮಾಡ್ತೀವಿ. ನೋಡ್ಬೇಕು ಮುಂದೆ ಕಸ್ಟಮರ್ ಏನೋ ಬೇರೆ ಯಾವ್ದಾದ್ರು ಡಿಮ್ಯಾಂಡ್ ಇತ್ತು ಅಂತಂದರೆ ಬೇರೆ. ಈ ಬಿರಿಯಾನಿ ಏನಾದ್ರು ಆಫರ್ ಇದೆಯಾ? ಈಗ ಕಾಂಬೋ ತೊಗೊಂಡ್ರೆ ಇಷ್ಟು, 2 ಬಿರಿಯಾನಿ ಪ್ಲಸ್ ಕಬಾಬ್ ತೊಗೊಂಡ್ರೆ ಒಂದಿಷ್ಟು ಕಾಂಬೋ, ಆ ಥರ ಏನೋ ಆಫರ್ ಬಿಟ್ಟಿದ್ದೀರಾ? ಇಲ್ಲ, ಓಪನಿಂಗಲ್ಲಿ ಬಿಟ್ಟಿದ್ವಿ 1 ವಾರ, ಬೈ 2 get 1 ಮತ್ತು ಕಬಾಬ್ ಫ್ರೀ ಈ ಥರ ಎಲ್ಲ 1 ವಾರ ಕೊಟ್ಟಿದ್ವಿ. ಈಗ ಈ ಮಂತ್ 15th ಆದಮೇಲೆ ಅಥವಾ ಮುಂದಿನ ತಿಂಗಳಲ್ಲಿ ಬೇರೆ ಪ್ಲಾನ್ ಮಾಡ್ತಾಯಿದ್ವಿ, ಆಫರ್ಗೆ ಪ್ಲಾನ್ ಮಾಡ್ತಾಯಿದ್ವಿ. ಲೊಕೇಶನ್ ಹೇಳ್ಬಿಡಿ ಸರ್. ನಮ್ಮದು ಇದು ಲೊಕೇಟ್ ಆಗ್ತಾ ಇರೋದು ಧರಣಿ ಹೊಸಕೋಟೆ ದಮ್ ಬಿರಿಯಾನಿ, MA ಲೇಔಟ್, 60 feet ರೋಡ್, ಬಗ್ಲಗುಂಟೆ. ಟೈಮಿಂಗ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ? ಸೊ ನಮ್ಮದು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10:30ವರೆಗೂ ಇರುತ್ತೆ. ಓಕೆ. ಪ್ರತಿ ಸೋಮವಾರ ನಮ್ಮದು ಕ್ಲೋಸ್ ಇರುತ್ತೆ. ಸೋಮವಾರ ಮಾತ್ರ ಇರೋದಿಲ್ಲ? ಸೋಮವಾರ ಮಾತ್ರ ಇರೋದಿಲ್ಲ. ರಿಮೈನಿಂಗ್ ಡೇಸ್ ಎಲ್ಲ ಮಧ್ಯಾಹ್ನ 12ರಿಂದ ರಾತ್ರಿ 10:30ವರೆಗೂ ಇರುತ್ತೆ. 10:30ವರೆಗೂ ಕಂಟಿನ್ಯೂಸ್ ಆಗಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಆ್ಯಕ್ಚುಲಿ ನ್ಯಾಚುರಲ್ ಫುಡ್ ತಿಂದು ನಾವು ನ್ಯಾಚುರಲಾಗಿ ಸ್ವಲ್ಪ ದಿನ ಯಾವುದೇ ರೀತಿ ಕಾಯಿಲೆ ಬರದಂಗೆ ಬದುಕಬೇಕು ಅಂತಂದರೆ ಈ ಥರ ನ್ಯಾಚುರಲ್ ಫುಡ್ಗಳು ಇರೋ ಕಡೆನೇ ತಿನ್ನಬೇಕು. ಎಸ್ಪೆಷಲಿ ನಾವು ಹೊರಗಡೆ ಗ್ಯಾಸ್ ಫುಡ್ಡು ಮತ್ತು ಬೇರೆ ಬೇರೆ ಆಯಿಲಿಂದ ತಿಂದಿರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಪರಿಣಾಮ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಈಗ ಎಲ್ಲ ಜನಗಳು ಮುಂಚೆ ಏನಿದ್ರು ಅಂದರೆ ಟ್ರೆಡಿಷ್ನಲಲ್ಲಿ ಏನಿತ್ತು ಅದ್ರ ಕಡೆ ಒಲವು ತೋರಿಸಿದರೆ, ಒಲೆ ಊಟ ಮಾಡೋದು, ನ್ಯಾಚುರಲ್ ಆಯಿಲ್ ಬಳಸೋಂಥದ್ದು, ಈ ಥರದ್ದೇ ಬಳಸ್ತಾ ಇದ್ದಾರೆ. ಸೊ ಈ ಥರ ನಿಮಗೆ ನ್ಯಾಚುರಲಾಗಿ ಮಾಡಿದಂತಹ ಒಲೆಯಲ್ಲಿ ಮಾಡಿದಂತಹ, ಅಂದರೆ ಸೌದೆ ಒಲೆ, ನೀವೇನು ಸೌದೆ ಒಲೆ ನೋಡ್ತಿರೋ ಆ ಸೌದೆಯಲ್ಲಿ ಮಾಡಿದಂತಹ ನಿಜವಾದ ಫ್ಲೇಮ್
ಸೌದೆಯಿಂದ ಬರ್ತಕ್ಕಂಥ ಫ್ಲೇಮ್ ಏನಿದೆಯೋ ಆ ಬೆಂಕಿಯಿಂದ ಮಾಡಿದಂತಹ ಬಿರಿಯಾನಿ ನಿಮಗೆ ಬೇಕು ಅಂತ ಅಂದರೆ ನೀವು ಇಲ್ಲಿಗೆ ಏನು ಅಡ್ರೆಸ್ ಮೆನ್ಷನ್ ಮಾಡಿದ್ನೋ ಆ ಅಡ್ರೆಸ್ಸಿಗೆ ಬಂದರೆ ನಿಮಗೆ ಸಿಗುತ್ತೆ. ನಮ್ಮ ವಿಡಿಯೋದಲ್ಲಿ ಇದೇ ಥರ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಏನಾದರೂ ಸಮಥಿಂಗ್ ಸ್ಪೆಷಲ್ ಇರಬೇಕು ಅಂದರೆ ಫ್ರೀ ಊಟ ಕೊಡೋಂಥದ್ದು ಅಥವಾ ಈ ರೀತಿ ಸ್ಪೆಷಲ್ ಆಗಿರುವಂಥದ್ದು ನಾವು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ.